ಹಾಡಹಗಲೇ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿದ ಖದೀಮ. ಬೆಳ್ಳಿ ಚೈನ್ ನೆಪದಲ್ಲಿ ಬಂದು ಚಿನ್ನದ ಉಂಗುರ ಕದ್ದು ಎಸ್ಕೇಪ್. ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾಡಹಗಲೇ ಜ್ಯುವೆಲರಿ ಅಂಗಡಿಗೆ ಖದೀಮನೊಬ್ಬ ಕನ್ನ ಹಾಕಿದ ಘಟನೆ ನಡೆದಿದೆ. ಬೆಳ್ಳಿ ಚೈನ್ ಖರೀದಿಸುವ ನೆಪದಲ್ಲಿ ಬಂದ ವ್ಯಕ್ತಿಯೊಬ್ಬ ಬಂಗಾರದ ಉಂಗುರಗಳನ್ನ ಕದ್ದು ಪರಾರಿಯಾಗಲು ಯತ್ನಿಸಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಜ್ಯುವೆಲರಿ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು, ಖದೀಮನೊಬ್ಬ ಬೂರ್ಖಾ ಧರಿಸಿದ್ದ ಮಹಿಳೆ ಹಾಗೂ ಮಗುವಿನೊಂದಿಗೆ ಅಂಗಡಿಗೆ ಬೆಳ್ಳಿ ಚೈನ್ ಖರೀದಿಸುವ ನೆಪದಲ್ಲಿ ಬಂದು ಬಂಗಾರದ ಉಂಗುರಗಳನ್ನ ಕಳವು ಮಾಡಿ ಬಳಿಕ ಅಲ್ಲಿಂದ ಪರಾರಿಯಾಗಲು ಮುಂದಾಗಿದ್ದಾನೆ. ಈ ವೇಳೆ ಆತನ ಅನುಮಾನಾಸ್ಪದ ವರ್ತನೆಯನ್ನ ಗಮನಿಸಿದ ಅಂಗಡಿ ಮಾಲೀಕರು ಎಚ್ಚೆತ್ತುಕೊಂಡು ಕೂಗಾಡಿದ್ದು, ಗಾಬರಿಗೊಂಡ ಖದೀಮ ಮಹಿಳೆ ಹಾಗೂ ಮಗುವನ್ನ ಅಲ್ಲೇ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇವತ್ತು ಬೆಳಿಗ್ಗೆ ಸುಮಾರು 11ರಿಂದ 11:30 ವೇಳೆಯಲ್ಲಿ ನಮ್ಮ ಅಂಗಡಿಯಲ್ಲಿ ಕಳ್ಳತನವಾಗಿದೆ. ಒಬ್ಬ ಮಹಿಳೆ, ಒಬ್ಬ ಪುರುಷ ಮತ್ತು ಒಂದು ಚಿಕ್ಕ ಮಗು ಬಂದು ಬೆಳ್ಳಿ ಚೈನ್ ತೋರಿಸು ಅಂದರು. ನಾನು ಈ ಕಡೆ ತಿರುಗೋವಷ್ಟಕ್ಕೆ ಶೋಕೇಸಲ್ಲಿ ಇದ್ದಿದ್ದ ಚಿನ್ನದ ಮಕ್ಕಳ ಉಂಗುರಗಳ ಕವರನ್ನು ಎತ್ತಿ ಜೋಬಲ್ಲಿ ಹಾಕಿಕೊಂಡು ಪುರುಷ ಓಡಿ ಹೋಗಿದ್ದಾನೆ. ಮಹಿಳೆ ನಮಗೆ ಸಿಕ್ಕಿ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೇವೆ. ಸರ್, ಎಷ್ಟು ಗ್ರಾಮು ಬಂಗಾರ? ಸರ್, ನಿಯರ್ಲಿ 10 to 12 ಗ್ರಾಮ್ಸ್. 10 to 12 ಗ್ರಾಮ್ಸ್. ಎಷ್ಟು ಬೆಲೆ ಬರುತ್ತೆ ಸರ್? 1.5 ಲಕ್ಷ ಬೆಲೆ ಬರುತ್ತೆ ಸರ್. ಸರ್, ಈ ಥರ ಪ್ರಕರಣ ನಡೆದಿದೆ? ಇಲ್ಲ ಸರ್, ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್ ಸರ್. ಆ ಹುಡುಗ ಸಿಕ್ಕಿಲ್ವಾ ನಿಮಗೆ? ಇಲ್ಲ, ಆ ಹುಡುಗ ಸಿಕ್ಕಿಲ್ಲ. ಅವರು ಹೆಂಡತಿ ಅಂತ ಅವ್ರು ಸಿಕ್ಕಿದ್ದಾರೆ. ಅವರು ಪೊಲೀಸವರು ಇದು ಮಾಡ್ತಾ ಇದ್ದಾರೆ. ಇನ್ನು ಖತರ್ನಾಕ್ ಖದೀಮನ ಕೈಚಳಕ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳದಲ್ಲಿದ್ದ ಮಹಿಳೆಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಪರಾರಿಯಾಗಿರುವ ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.